ಹಾಯ್ ಹಲೋ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೈಸೂರು ಕಡೆ ಪಯಣ ಬೆಳೆಸಿದ್ದೀನಿ. ಆಷಾಢದಲ್ಲಿ ಅಮ್ಮನ ದರ್ಶನ ಮಾಡಲಿಲ್ಲ ಅಂದರೆ ಕಣ್ಣಿಗೆ ನಿದ್ದೆ ಬರುತ್ತೇನ್ರಿ. ನಾನು ಆಷಾಢದಲ್ಲಿ 3 ವಾರನೂ ಅಮ್ಮನ ದರ್ಶನ ಮಾಡ್ತೀನಿ. ನನಗೆ ಅಮ್ಮ ಅಂದರೆ ತುಂಬ ಇಷ್ಟ. ಸೊ ಆಷಾಢದಲ್ಲಿ ಇನ್ನೂ ಸ್ಪೆಷಲ್ ಅಮ್ಮ, ಅದಕ್ಕೆ ನಾನು ಹೋಗ್ತೀನಿ. ಈ ಯಾರ್ಯಾರಿಗೆ ಗೊತ್ತಿದೆ ಈ ಪ್ಲೇಸು, ನೋಡಿದ್ದೀರಾ ಕಮೆಂಟ್ ಮಾಡಿ. ಆಷಾಢ ಅಂದರೆ ಖುಷಿ, ಆಷಾಢ ಅಂದರೆ ಅಮ್ಮ, ಆಷಾಢ ಅಂದರೆ ಚಾಮುಂಡೇಶ್ವರಿ. ಇದೇ ನನ್ನ ತಲೆಯಲ್ಲಿರೋದು. ಹಾಗೆ ಸಿಟಿಲಿ ಹೋಗ್ತಾ ವೀಡಿಯೋ ಮಾಡಿದೆ, ಚೆನ್ನಾಗಿರುತ್ತೆ. ಮೈಸೂರು ಸಿಟಿ ಅಂದರೆ ನಂಗೆ ತುಂಬ ಖುಷಿ. ಮೈಸೂರು ಅರಮನೆ, ಅಲ್ಲಿರೋ ಗ್ರೀನರಿ, ಅಲ್ಲಿರೋ ಮರಗಳು ತುಂಬ ಖುಷಿಯಾಗುತ್ತೆ. ಬಟ್ ಈ ರೋಡಲ್ಲಿ ಈಗ ನೋಡ್ತಿದ್ರಲ್ಲ, ಈ ರೋಡಲ್ಲಿ ಆ ಕಡೆ ಈ ಕಡೆ 2 ಸೈಡು ಇಷ್ಟು ಮರ ಇತ್ತು, ಅದನ್ನೆಲ್ಲ ಕಡಿದ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಈ ರೋಡ್ ನೋಡಿದ ಮೇಲೆ ಎರಡನೇ ಸರಿ ಹಿಂಗೆ ಖಾಲಿ ಇರೋದು ನೋಡ್ತಾ ಇರೋದು ನಂಗೆ ತುಂಬ ಬೇಜಾರಾಯಿತು. ತುಂಬ ಮರ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ರೋಡ್ ಆ ಮರಗಳಿದ್ದಾಗ. ಸೊ ಮರಗಳನ್ನ ಕಡಿದ್ಬಿಟ್ಟಿದ್ದಾರೆ. ಎಷ್ಟೋ ಪಕ್ಷಿಗಳಿಗೆ ಗೂಡನ್ನು ಕಿತ್ಕೊಬಿಟ್ಟಿದ್ದಾರೆ. ಏನೋ ಮಾಡೋಕ್ಕೆ ಹೋಗ್ತಾರೆ, ಮರ ಕಡಿತಾರೆ, ಬೇಜಾರಾಗುತ್ತೆ. ಮೈಸೂರು ಅಟ್ರಾಕ್ಷನ್ನೇ ಅಲ್ಲಿರೋ ಮರಗಳು, ಅಲ್ಲಿರೋ ಗಿಳಿಗಳು. ಮೈಸೂರು ಗೊತ್ತಿರೋರಿಗೆ ಗೊತ್ತು, ಸಂಜೆ 5:30 ಅಲ್ಲಿ ಗಿಳಿಗಳ ಸೌಂಡ್ ಬರ್ತಾ ಇದ್ದರೆ ಕಿವಿಗೆ ಎಂಥ ಖುಷಿಯಾಗುತ್ತೆ. ಮೈಸೂರಲ್ಲಿರೋರಿಗೆ, ಆಮೇಲೆ ಮೈಸೂರಲ್ಲಿ ಈವ್ನಿಂಗ್ ಕಳೆದಿರೋರಿಗೆ ಆ ಸೌಂಡ್ ಗೊತ್ತಿರುತ್ತೆ. ಎಷ್ಟು ಚೆಂದ ಸೌಂಡ್ ಮಾಡ್ತಿರ್ತವೆ ಬರ್ಡ್ಸ್ ಅಂದರೆ 5:30 ಗಿಳಿಗಳು. ಅಬ್ಬಬ್ಬಬ್ಬ ಸಖತ್ತಾಗಿರುತ್ತೆ. ನನಗೆ ಮೈಸೂರು ಅಂದರೆ ಅದಕ್ಕೆ ಇಷ್ಟ. ತುಂಬ ಮರ, ತುಂಬ ನೋಡಿ ಈ ಥರ ಸಿಟಿಲೂ ಹಿಂಗೆ ಇರುತ್ತೆ. ಅದು ಸಿಟಿನೇ ಇದೆ ಆ್ಯಕ್ಚುಲಿ, ಮೈಸೂರು ಸಿಟಿನೇ. ಇಲ್ಲಿ ಪಕ್ಕದಲ್ಲಿ ಕೆರೆ ಇದೆ, ಅದೇನೋ ಕೆರೆ ಅಂತ ಅದ್ರ ಹೆಸರು. ಬೋಟಿಂಗ್ ಎಲ್ಲ ಬಿಡ್ತಾರೆ. ಪಾರ್ಕ್ ಇದೆ, ಲವರ್ಸ್ಗೆ ಒಳ್ಳೆ ಪ್ಲೇಸ್ ಕೂಡ ಆ ಪಾರ್ಕು. ಓಕೆನಾ, ತುಂಬ ಚೆನ್ನಾಗಿದೆ. ಮೈಸೂರು ಇಷ್ಟ ಆಗುತ್ತೆ ನನಗೆ ಈ ಕಾರಣಕ್ಕೆ. ಫುಲ್ ಗ್ರೀನರಿ ಇದೆ ಅಲ್ಲಿ. ಎಲ್ಲಿ ನೋಡಿದ್ರು ಮರ. ಕೆಲವು ಕಡೆ ಮರಗಳನ್ನ ಕಡಿದಿಲ್ಲ, ಬಟ್ ಈಗೀಗ ಯಾಕೋ ಮರಗಳನ್ನ ಕಡಿತಾ ಇದ್ದಾರೆ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಮರಗಳನ್ನ ಕಡಿಬೇಡಿ, ನಿಮ್ಮ ಕೈ ಮುಗಿತೀನಿ. ನೋಡಿ, ಇಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಎಂಟ್ರಿ ಇರುತ್ತೆ ಆ್ಯಕ್ಚುಲಿ. ಪ್ರತಿ ಸಲ ಹಿಂಗೆ ಹೋಗ್ಬೋದು. ಬಟ್ ಆಷಾಢದಲ್ಲಿ ಯಾವುದೇ ಪ್ರೈವೇಟ್ ವೆಹಿಕಲ್ನ ಮೇಲೆ ಬಿಡೋದಿಲ್ಲ ಬೆಟ್ಟದ ಮೇಲೆ. ಎಲ್ಲರೂ ಅವರು ಫೆಸಿಲಿಟಿ ಮಾಡಿರೋಂಥ ಬಸ್ಗಳಲ್ಲೇ ಹೋಗಬೇಕು. ಹಾಗಾಗಿ ಅದಕ್ಕೆ ನಮ್ಮ ಗಾಡಿ ತೊಗೊಂಡೋಗಿರ್ತೀವಲ್ಲ, ಆ ಗಾಡಿ ಪಾರ್ಕಿಂಗು ಈ ಕಡೆ ಮಾಡಿರ್ತಾರೆ. ಅಲ್ಲಿಂದ 1 ಕಿಲೋಮೀಟ್ರ್ ಇರುತ್ತೆ. ಅಲ್ಲಿರೋ ಮನೆಯಲ್ಲಿರೋರ್ಗೆ ಅಷ್ಟೇ ಬಿಡೋದು, ಮನೆಗಳವ್ರಿಗೆ. ಆಚೆಯಿಂದ ಬೆಟ್ಟಕ್ಕೆ ಹೋಗೋರಿಗೆ ಯಾವುದು ಪ್ರೈವೇಟ್ ವೆಹಿಕಲ್ನ ಈ ಆಷಾಢ ಮಾಸದಲ್ಲಿ ಮೇಲಕ್ಕೆ ಬಿಡೋದಿಲ್ಲ. ಎಲ್ಲ ಪ್ರೈವೇಟ್ ವೆಹಿಕಲ್ನು ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಫ್ರೀ ಪಾರ್ಕಿಂಗ್ ವ್ಯವಸ್ಥೆ, ಏನೂ ದುಡ್ಡು ಕಟ್ಟಂಗಿಲ್ಲ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿಂದ 1 ಕಿಲೋಮೀಟರ್ ಹೋದರೆ ಸಿಗುತ್ತೆ. ಆಮೇಲೆ ಇಲ್ಲಿ ಸೈಡೆಲ್ಲ ನೀವೇನಾದರೂ ಗಾಡಿ ನಿಲ್ಲಿಸ್ತೀನಿ, ಕಾರ್ ನಿಲ್ಲಿಸ್ತೀನಿ, ದೇವ್ರ ದರ್ಶನ ಮಾಡ್ಕೊಂಬರ್ತೀನಿ ಅಂದರೆ ಆ ಥರ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಹಂಗೆ ಮಾಡಿದ್ರೆ ನಿಮ್ಮ ಕಾರ್ನೇ ಆಗಲಿ ನಿಮ್ಮ ಗಾಡಿನೇ ಆಗಲಿ ಲಾಕ್ ಮಾಡ್ತಾರೆ, ಇಲ್ಲಾಂದರೆ ತೊಗೊಂಡೋಗ್ತಾರೆ. ತಿರ್ಗಾ ಫೈನ್ ಕಟ್ಟಿ ಇಸ್ಕೋಬೇಕಾಗುತ್ತೆ. ದಯವಿಟ್ಟು ಆ ಕಡೆ ಈ ಕಡೆ ರೋಡ್ ಸೈಡಲ್ಲಿ ವೆಹಿಕಲ್ನ ನಿಲ್ಸೋಕೆ ಹೋಗ್ಬೇಡಿ. ಎಲ್ಲ ಕಡೆ ಬೋರ್ಡ್ ಹಾಕಿದರೆ ಇಲ್ಲೆಲ್ಲೂ ನಿಲ್ಲಿಸ್ಬೇಡಿ ಅಂತ ಮರದ್ದು ಇದು ಕೂಡ ಹಾಕ್ಬಿಟ್ಟಿದ್ದಾರೆ. ನಿಲ್ಲಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಎಲ್ಲೂ ನಿಲ್ಲಿಸೋ ಹಾಗಿಲ್ಲ, ಇಲ್ಲೆಲ್ಲೂ ನಿಲ್ಲಿಸೋ ಹಾಗಿಲ್ಲ. ಅಲ್ಲಿರೋದು ಬರೀ ಅಲ್ಲಿ ಹೋಟ್ಲು ಅಂಗಡಿ ಇದ್ದಾವಲ್ಲ, ಅಲ್ಲಿ ಹೋಗೋರು ಅಷ್ಟೇ ನಿಲ್ಲಿಸ್ಬೋದು. ಸೊ ಇನ್ಯಾರು ಬೇರೆ ದರ್ಶನಕ್ಕೆ ಹೋಗ್ತೀವಿ ನಿಲ್ಲಿಸ್ಬಿಟ್ಟು ಹೋಗ್ತೀವಿ ಅಂತ ಮಾಡಿದ್ರೆ ನಿಲ್ಲಿಸಿರೋರ್ದು ಗಾಡಿಗಳಿಗೆ ಕಾರ್ಗಳಿಗೆ ಲಾಕ್ ಮಾಡಿಬಿಡ್ತಾರೆ. ತಿರ್ಗಾ ಅದರ ನಂಬರ್ ಹಾಕಿರ್ತಾರೆ. ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಬಂದು ಗಾಡಿಗಾದ್ರೆ 500 ರೂಪಾಯಿ, ಕಾರ್ಗಾದ್ರೆ 2000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ನಾವು ಕಾರ್ನ ಅಥವಾ ಗಾಡಿನ ಇಸ್ಕೋಬೇಕಾಗುತ್ತೆ. ದಯವಿಟ್ಟು ಅದೆಲ್ಲ ನಿಲ್ಲಿಸ್ಬೇಡಿ. ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೋ ಅಲ್ಲೇ ಹೋಗಿ ಗಾಡಿನ ನಿಲ್ಲಿಸಿ ಅಂತ ಕೇಳ್ತೀನಿ. ಈ ಮೊನ್ನೆ ಕೆಂಪೇಗೌಡರ ಜಯಂತಿ ಆಗಿತ್ತಲ್ಲ, ಅದಕ್ಕಾಗಿ ಕೆಂಪೇಗೌಡರು ಸ್ಟ್ಯಾಚು ಮಾಡಿದ್ದಾರೆ. ಖುಷಿ ಆಯ್ತು ಅದನ್ನು ನೋಡಿ. ಮತ್ತು ಕಾರ್ಗೆ ಬೇರೆ ಕಡೆ ಪಾರ್ಕಿಂಗ್ ಇದೆ, ಬೈಕಿಗೆ ಬೇರೆ ಕಡೆ ಪಾರ್ಕಿಂಗ್ ಇದೆ. ಸಪ್ರೇಟ್ ಆರಾಮಾಗಿ ನಿಲ್ಲಿಸ್ಕೋಬೋದು. ಗಾಡಿದೆ ಒಂದು ಕಡೆ ಇದೆ, ಕಾರ್ದೇ ಒಂದು ಕಡೆ ಇದೆ. ಮತ್ತು ಟಿಕೆಟ್ ಮಾತ್ರ ಒಂದೇ ಕಡೆ ಕೊಡ್ತಾ ಇದ್ದಾರೆ. ಅಂದರೆ 300 ಟಿಕೆಟ್ ಒಂದು ಕಡೆ ಕೊಡ್ತಾ ಇದ್ದಾರೆ, 2000 ಟಿಕೆಟ್ ಒಂದು ಕಡೆ ಕೊಡ್ತಾ ಇದ್ದಾರೆ. ಫ್ರೀ ಟಿಕೆಟು, ಫ್ರೀಯಾಗಿ ಹೋಗೋರು ಒಂದು ಲೈನ್, ಬೇರೆ ಸಪ್ರೇಟ್ ಲೈನ್ ಇರುತ್ತೆ. 3 ಸಪ್ರೇಟ್ ಕೌಂಟ್ರ್ ಥರ ಮಾಡಿದ್ದಾರೆ. ನೋಡಿ, ಇದೆ ಪಾರ್ಕಿಂಗ್ ಇದೆ. ಬಟ್ ನೀವು ಹೆಲ್ಮೆಟ್ ತಂದರೆ ಹುಷಾರಾಗಿ ಲಾಕ್ ಮಾಡಿ, ಇಲ್ಲ ಅಂದರೆ ಹೆಲ್ಮೆಟ್ನ ಕದ್ಕೊಂಡು ಹೋಗ್ತಾರೆ. ಲಾಸ್ಟ್ ಇಯರ್ ನಮ್ಮ ಹೆಲ್ಮೆಟ್ಟು
ಕಳೆದೋಯ್ತು. ಅದಕ್ಕೆ ಹಾಗಾಗಿ ಹೇಳ್ತಾ ಇದ್ದೀನಿ, ಹೆಲ್ಮೆಟ್ಟು ಬೈಕಲ್ಲಿ ಹೋಗೋರು, ಹೆಲ್ಮೆಟ್ ತೊಗೊಂಡು ಹೋಗೋರು ದಯವಿಟ್ಟು ನಿಮ್ಮ ಹೆಲ್ಮೆಟ್ಗೆ ಲಾಕ್ ಹಾಕ್ಬಿಟ್ಟು ಹೋಗಿ. ಇಲ್ಲಿ ಯಾರನ್ನೂ ಕೇಳಿದ್ರೆ ಅವ್ರೇನು ಹೇಳಲ್ಲ, ನಾವು ನೋಡಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೆಲ್ಮೆಟ್ಟಿಗೆ ಅವರು ಜವಾಬ್ದಾರಿ ತೊಗೊಳ್ಳೋದಿಲ್ಲ. ಸೊ ಹೆಲ್ಮೆಟ್ ತೊಗೊಂಡೋದ್ರೆ ನೀವು ಲಾಕ್ ಮಾಡಿ. ನಾವು ಹಂಗೆ ಹೋಗ್ತಾ 2,000 ರೂಪಾಯಿ ಟಿಕೆಟಲ್ಲಿ ನಾವು ಹೋಗಿದ್ದು. ತುಂಬ ಜನ ಇರ್ತಾರೆ, ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ನಾವು ಅಂದ್ಬಿಟ್ಟು ನಾವು 2000 ಟಿಕೆಟಲ್ಲೇ VIP ದರ್ಶನದಲ್ಲೇ ನಾವು ದೇವ್ರ ದರ್ಶನ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ. ಸೊ ಲೇಟಾಗಿ ಹೋದ್ವಿ. 2,000 ರೂಪಾಯಿ ಟಿಕೆಟು ತೊಗೊಂಡು ದೊಡ್ಡವ್ರಿಗಷ್ಟೇ, ಚಿಕ್ಕವ್ರಿಗಿಲ್ಲ. 10 ಇಯರ್ಸ್ ಮೇಲೆ ತೊಗೋಬೋದು ಅನಿಸುತ್ತೆ. ನನ್ನ ಮಗ ಇನ್ನೂ ಚಿಕ್ಕವನು, ಅವನಿಗೆ ತೊಗೊಳ್ಳಿಲ್ಲ. ನಾವೆರಡು ಟಿಕೆಟ್ ತೊಗೊಂಡು ಬಂದು ನಮ್ಮ 2,000 ರೂಪಾಯಿ VIP ಟಿಕೆಟ್ ತೊಗೊಂಡ್ರಿಗೆ ಬೇರೆ ಕೌಂಟ್ರ್ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ. ಅವ್ರಿಗೆ ಶಾಮಿಯಾನ ಹಾಕ್ಬಿಟ್ಟು ಚೇರೆಲ್ಲ ಹಾಕಿ ಒಳ್ಳೆ ವ್ಯವಸ್ಥೆ ಕೊಟ್ಟಿದ್ದಾರೆ ಕೂತ್ಕೊಂಡು ವೆಯ್ಟ್ ಮಾಡೋಕ್ಕೆ ಬಸ್ನ. ಒಂದು ಬಸ್ ಮೇಲೆ ಹೋಗಿದೆ, ಆ ಬಸ್ ಕೆಳಗೆ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ಅದು ಬಂದಮೇಲೆ ನಾವು ಆ ಬಸ್ಸಲ್ಲಿ ಹೋಗಬೇಕು. ನಾವು ವೆಯ್ಟ್ ಮಾಡ್ಬೇಕಾದ್ರೆ ಹಾಗೆ ವೀಡಿಯೋ ಮಾಡ್ಕೊಂಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ನೋಡಿ, ಹಿಂಗೆ VIP ಟಿಕೆಟ್ ತೊಗೊಂಡ್ರವ್ರಿಗೆ ಕೂತ್ಕೊಳ್ಳೋಕ್ಕೆ ಆ ಥರ ಶಾಮಿಯಾನ, ಚೇರು ಸಪ್ರೇಟು ವ್ಯವಸ್ಥೆ ಇದೆ. ಚೆನ್ನಾಗಿದೆ ವ್ಯವಸ್ಥೆ. ಟಿಕೆಟ್ ನೋಡಿ ಈ ಥರ ಇರುತ್ತೆ. ಟಿಕೆಟ್ ಅವ್ರು ಲಾಸ್ಟಿಗೆ ಇಸ್ಕೊಬಿಡ್ತಾರೆ, ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ಟಿಕೆಟು VIP ಟಿಕೆಟ್ ಹೀಗಿರುತ್ತೆ. ನಾವು 2 ಟಿಕೆಟ್ ತೊಗೊಂಡಿದ್ದು. ಬಸ್ಸು ಕೊನೆಗೆ ಬಂತು. ಕಾಯ್ಕೊಂಡು ಕೂತಿದ್ವಲ್ಲ, ಬಂತು ಬಸ್ಸು. ಈ ಬ್ಲೂ ಬಸ್ ಎಲ್ಲ ಮಾಮೂಲಿ 300 ರೂಪಾಯಿ ದರ್ಶನಕ್ಕೆ, ಆಮೇಲೆ ಫ್ರೀ ದರ್ಶನಕ್ಕೆ ಬಂದಿರೋರಿಗೆ ಆ ಬಸ್ಸು. 2000 ಟಿಕೆಟ್ ತೊಗೊಂಡಿರೋರಿಗೆ ವೋಲ್ವೋ ಬಸ್ಸು, AC ಬಸ್. ಆ AC ಬಸ್ ಅಂದರೆ ನನಗಾಗಲ್ಲ, ಬಟ್ ವಿಧಿ ಇಲ್ಲ, ಆ ಬಸ್ಸಲ್ಲೇ ಹೋಗಲೇಬೇಕು ನೀವು ಅಂತ ಹೇಳಿದ್ರು. ನಾವು ಕೇಳಿದ್ವಿ, ನಾವು ಟಿಕೆಟ್ 2000 VIP ಟಿಕೆಟ್ ತೊಗೊಳ್ತೀವಿ, ಆದರೆ ಆ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ನಮಗೆ ಇಷ್ಟ ಆಗಲ್ಲ ಅಂದಿದ್ದಕ್ಕೆ, ಇಲ್ಲ ನೀವು ಈ ಬಸ್ಸಲ್ಲೇ ಹೋಗಲೇಬೇಕು ಅಂತ ಅಂದರು. ಸೊ ಆಗಲಿ ಬಿಡತ್ತಾ, ಇನ್ನೊಂದು 15 ಮಿನಿಟ್ಸ್ ಎಲ್ಲ ಕಷ್ಟಪಟ್ಟು ಕೂತ್ಕೊಳ್ಳೋಣ ಅಂತ ಕೂತ್ಕೊಳ್ಳೋಣ ಅಂತ ಸುಮ್ಮನಾದೆ. ಅಷ್ಟೊತ್ತಿಗೆ TV ಚಾನಲ್ ಯಾವ ಚಾನಲ್ ಅಂತ ನಾನು ನೋಡಲಿಲ್ಲ. ಅವರು ಬಸ್ಸಿಲ್ಲಿ ದರ್ಶನ ಮಾಡಿ ಬಂದವ್ರನ್ನೆಲ್ಲ ಮಾತಾಡಿಸ್ತಾಯಿದ್ರು. ಹೆಂಗಿತ್ತು ದರ್ಶನ, ಜನ ಹೆಂಗಿದ್ರು ಅಂತೆಲ್ಲ ಕೇಳ್ತಾರೆ ಬಸ್ಸಿಲ್ಲಿ ಬಂದವ್ರನ್ನ ವಿಚಾರಿಸ್ತಿದ್ರು. ಹಾಗೆ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಅವರೆಲ್ಲ ಫುಲ್ ಇಳಿದ್ಮೇಲೆ ನಾವು ಹತ್ತಬೇಕು, ಅದಕ್ಕೆ ನೋಡ್ತಾ ಇದ್ವಿ. ಫ್ರೀ ಈ ಬಸ್ಗಿಂತ ಆ ಬಸ್ಸೇ ನನಗೆ ಇಷ್ಟ, ಬಟ್ ಆ ಬಸ್ಸಲ್ಲಿ ಹೋಗೋಕ್ಕೆ ಬಿಡಲಿಲ್ಲ. ನೀವು VIP ಟಿಕೆಟ್ ತೊಗೊಂಡಿರೋದು ಈ ಬಸ್ಸಲ್ಲೇ ಹೋಗಬೇಕು, ನಮಗೆ ಕೌಂಟ್ ಆಗುತ್ತೆ, ಹಂಗೆ ಹಿಂಗೆ ಅಂತ ಅಂದರು. ಸೊ ಆಯಿತು ಅಂತ ಸುಮ್ಮನಾದೆ. ಅವ್ರು ಯಾರೂ ಮಾತಾಡಲಿಲ್ಲ, ಬಟ್ ಇವರೊಬ್ಬರೇ ಮಾತಾಡಿದ್ದು TV ಚಾನಲ್ ಅವ್ರಿಗೆ. ಅದೇನು ಮಾತಾಡಿದ್ರು ನಾವು ದೂರ ಇದ್ವಿ, ನಾವು ಕೇಳಿಸ್ಕೊಂಡಿಲ್ಲ. ನಾನು ಝೂಮ್ ಮಾಡಿರೋದ್ರಿಂದ ಹತ್ರ ಕಾಣಿಸ್ತಾ ಇದೆ. ದರ್ಶನ ಹೆಂಗಾಯಿತು, ಜನ ಹೆಂಗಿದ್ದಾರೆ ಅಂತ ಕೇಳಿರ್ತಾರೆ. TVಲಿ ಬಂತೋ ಇಲ್ವೋ ಗೊತ್ತಿಲ್ಲ ಅವ್ರ ವಿಷಯ. ಆಮೇಲೆ ಬಸ್ ಹತ್ತಿದ್ವಿ. ಬಸ್ ಈ ಥರ ಇದೆ. AC ಬಸ್ ಇನ್ನು ಹೆಂಗಿರುತ್ತೆ ಹಿಂಗೆ ಇರುತ್ತೆ. ಬಸ್ ಹತ್ತಿ ಕೂತ್ವಿ. ಹಂಗೆ ನೋಡಿ, ಈ ಥರ ಶೌಚಾಲಯಗಳು ಅಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆಲ್ಲ ಡಬ್ಬಗಳು, ಅದೆಲ್ಲ ವಾಶ್ರೂಮ್ ಫೆಸಿಲಿಟಿ ಎಲ್ಲ ಮಾಡಿದ್ದಾರೆ. ಬಟ್ ಅದು ಕ್ಲೀನಾಗಿಲ್ಲ. ಅದು ಹೇಳಬೇಕೋ ಬೇಡವೋ ಅಂತ ಗೊತ್ತಾಗಲಿಲ್ಲ. ಬಟ್ ಅದು ಕ್ಲೀನಿಲ್ಲ ಅಂತ ಯಾರೋ ಮಾತಾಡ್ತಿದ್ರು, ನಾವು ಹೋಗಲಿಲ್ಲ. ನಾನು ಹಂಗೆಲ್ಲ ಆಚೆ ಎಲ್ಲ ಹೋಗೋದಿಲ್ಲ. ಇದು ಕ್ಲೀನಿಲ್ಲ ಅಂತ ಮಾತಾಡ್ತಿದ್ರು. ಸೊ ಸುಮ್ಮನೆ ನೋಡ್ತಾ ಇದ್ದೆ. ಹಂಗೇನು ಬಸ್ ಹೊರಟಿರಲಿಲ್ಲ, ಹಂಗೆ ಕೂತಿದ್ವಿ. ಹಂಗೆ ಬಸ್ ಹೊರಡ್ತು, ಹಂಗೆ ನೇಚರ್ನ ಕ್ಯಾಪ್ಚರ್ ಮಾಡಿದೆ. ಬೆಟ್ಟದ ಮೇಲೆ ಹೋಗ್ತಾ 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 ಎಷ್ಟು ಚೆಂದ ಇದೆ ಅಂದರೆ, ಫುಲ್ಲು ಮೈಸೂರು ಸಿಟಿ ಕಾಣುತ್ತೆ. ನನಗೆ ಈ ಚಾಮುಂಡಿ ಬೆಟ್ಟದ ಮೇಲೆ ಹೋದರೆ ಆಗೋ ನೆಮ್ಮದಿ ಮೋಸ್ಟ್ಲಿ ಸ್ವರ್ಗದಲ್ಲೂ ಸಿಗಲ್ಲ ಅನ್ಕೋತೀನಿ, ಅಷ್ಟು ಸಮಾಧಾನ ಆಗುತ್ತೆ. ನೋಡಿ, ಮೊನ್ನೆ ಲೈವಿಗೆ ಬಂದಿದ್ದ, ಇಲ್ಲಿಂದಲೇ ನಾನು ಲೈವ್ ಬಂದಿದ್ದು. ಯಾರ್ಯಾರು ನನ್ನ ಲೈವ್ ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದು ಬಿಡ್ತಾರೆ ಬಸ್ಸವರು, AC ಬಸ್ಸವರು. ಮಾಮೂಲಿ ಬಸ್ನ ಇಲ್ಲಿ ಬಿಡೋದಿಲ್ಲ, AC ಬಸ್ ಅಷ್ಟೇ. ಮಾಮೂಲಿ ಬಸ್ನ ಬೇರೆ ಕಡೆ ಬಿಡ್ತಾರೆ. ಅವ್ರು ಅಲ್ಲಿಂದನೇ ನಡ್ಕೊಂಡು ಬರಬೇಕು, ಸಪ್ರೇಟ್ ಜಾಗ ಅವರಿಗೆ. AC ಬಸ್ ಅಷ್ಟೇ ಇಲ್ಲಿ ಬಿಡೋದು. 2000 ಟಿಕೆಟ್ ಅವ್ರು ಮಾತ್ರ ಇಲ್ಲಿ ಬಿಡ್ತಾರೆ, ಈ ಲೈನಲ್ಲಿ ಬಿಡ್ತಾರೆ. ಯಾವ 300 ಬಿಡೋಲ್ಲ. ನಾರ್ಮಲ್ ದರ್ಶನದವ್ರನ್ನೂ ಯಾರನ್ನೂ ಇಲ್ಲಿ ಬಿಡೋದಿಲ್ಲ. 2000 ಟಿಕೆಟ್ ಯಾರು ತೊಗೊಂಡಿರ್ತಾರೋ ಅವ್ರನ್ನ ಮಾತ್ರ ಈ ಲೈನಲ್ಲಿ ಬಿಡ್ತಾರೆ. ಈ ಲೈನಲ್ಲಿ ನೀವು ಹೋದರೆ 10 ನಿಮಿಷಕ್ಕೆ ದೇವ್ರ ದರ್ಶನ ಮಾಡಬಹುದು. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ದರ್ಶನ ಆಗೋಗುತ್ತೆ ಅಂತ. ನಾವು ಮಾಮೂಲಿ ಟೈಮಲ್ಲಿ ಹೋದಾಗಲೂ ಇಷ್ಟು ಬೇಗ ದರ್ಶನ ಆಗ್ತಿರಲಿಲ್ಲ. ನಾನು ತಿಂಗಳಿಗೊಂದ್ಸರಿ ಹೋಗ್ತೀನಿ ಅಮ್ಮನ ದರ್ಶನ ಮಾಡೋಕ್ಕೆ.
ಮಾಮೂಲಿ ಹೋದಾಗಲೂ ಇಷ್ಟು ಬೇಗ ದರ್ಶನ ಆಗ್ತಿರ್ಲಿಲ್ಲ ನಮಗೆ. ಆವಾಗ ನಾವು 100 ರುಪೀಸ್ ಟಿಕೆಟಲ್ಲಿ ಹೋಗ್ತಾಯಿದ್ವಿ. ಆವಾಗಲೂ ಫ್ರೀ ಏನು ಹೋಗಿಲ್ಲ. 100 ರುಪೀಸ್ ಟಿಕೆಟಲ್ಲಿ ಹೋದ್ರೂ 1 ಅವರ್ ಹಿಂಗೆ ದರ್ಶನ ಆಗ್ತಿತ್ತು. ಬಟ್ ಇದೇ ಫಸ್ಟ್ ನಾನು 10 ನಿಮಿಷಕ್ಕೆ ದೇವ್ರ ದರ್ಶನ ಮಾಡಿದ್ದೀನಿ. ಅದು ಹೇಳ್ಬೇಕು ಅಂದರೆ ನಂಗೆ ದೇವ್ರ ದರ್ಶನ ಮಾಡ್ದಂಗೆ ಅನ್ನಿಸ್ಲಿಲ್ಲ. ನನಗೆ ಕೋಪ ಬಂತು. ಇನ್ನೂ ಸ್ವಲ್ಪ ಹೊತ್ತು ದೇವಸ್ಥಾನದೊಳಗೆ ಇರೋಕ್ಕಾಗಲಿಲ್ವಲ್ಲಪ್ಪ ಅಂತ ಬೇಜಾರು ಕೂಡ ಆಯಿತು. 2,000 ರೂಪಾಯಿ ಟಿಕೆಟು ಒಂದು ಕಡೆ ಬರ್ತಾದರೆ ಇನ್ನೊಂದು ಕಡೆ ಮನಸ್ಸಿಗೆ ಬೇಸರ. ಯಾಕೆಂದರೆ ಅಮ್ಮನ ಗುಡೀಲಿ ಹೆಚ್ಚು ಕಾಲ ಕಳಿಬೇಕು ಅಂತ ಆಸೆ ಇಟ್ಕೊಂಡು ಹೋಗ್ತೀನಿ ನಾನು ಯಾವಾಗ ಹೋದ್ರೂ. ಅಲ್ಲಲ್ಲಿ ಇದ್ದಷ್ಟು ನಿಮಿಷನೂ ನಾನು ಅಮ್ಮನ ಧ್ಯಾನ ಮಾಡ್ತೀನಿ, ನನ್ನ ಕಷ್ಟಗಳನ್ನ ಹೇಳ್ಕೊತೀನಿ. ನನಗೇನೋ ಸಮಾಧಾನ, ನನ್ನ ತವ್ರ ಮನೇಲಿ ಇದ್ದೀನಿ ಅನ್ನೋ ಖುಷಿ ಅಲ್ಲಿ ಹೋದರೆ ನನಗೆ ಬರುತ್ತೆ. ಸೊ ಆದರೆ ಬೇಗ ಕಳಿಸ್ಬಿಟ್ರು, ಅಲ್ಲಿ ಬಿಡಲೇ ಇಲ್ಲ. ಬೇಜಾರಾಗುತ್ತೆ ಹಂಗೆ ಮಾಡಿದ್ರೆ ಅಲ್ವಾ. ಹಿಂಗೆ ನಡ್ಕೊಂಡು ಹೋಗ್ತೀವಿ. 2,000 ಟಿಕೆಟು ಕಮ್ಮಿ, ಜಾಸ್ತಿ ಜನ ಇರಲಿಲ್ಲ. ನಾವೇ ಸ್ವಲ್ಪ ಜನ ಇದ್ದಿದ್ದು. ಎಲ್ಲರೂ 300 ರುಪೀಸ್ದು ತೊಗೊಂಡಿದ್ರು ಅನಿಸುತ್ತೆ. 300 ರುಪೀಸು ನಮಗೆ ಕಾಣಿಸಿಲ್ಲ. ಯಾರೂ ಕಾಣಿಸಲ್ಲ ಇಲ್ಲಿ. ನೀವು 2,000 ರುಪೀಸ್ ಟಿಕೆಟ್ ತೊಗೊಂಡು ಹೋದರೆ ನಿಮಗೆ ಧರ್ಮದರ್ಶನದವರು ಕಾಣಿಸಲ್ಲ, 300 ರುಪೀಸ್ ಟಿಕೆಟ್ ಅವರು ಕಾಣಿಸಲ್ಲ. ಅವ್ರನ್ನೆಲ್ಲ ಸಿಗ್ಬಿಡ್ತಾರೋ ದೇವರಿಗೆ ಗೊತ್ತು. ಅಲ್ಲೊಂದು ಕಡೆ ನೋಡಿದ್ರೆ ತುಂಬ ಜನ ಇದ್ದರು. ಆ ಜನದಲ್ಲಿ ದಯವಿಟ್ಟು ಹೋಗೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದು ಶುಕ್ರವಾರ ಏನಾದರೂ ಹೋದರೆ ಕತೆ ಮುಗೀತು. ಆಮೇಲೆ ಊಟಕ್ಕೆ ನೋಡಿ ಎಷ್ಟೊಂದು ಜನ ಕ್ಯೂ ನಿಂತಿದ್ದಾರೆ. ನಾವು ಹೋದಾಗ ಕಮ್ಮಿ 11 ಗಂಟೆ ಆಗಿತ್ತೇನೋಪ್ಪ. 11 ಗಂಟೆಗೆ ಅಷ್ಟು ಜನ ಊಟಕ್ಕೆ ಕ್ಯೂ ನಿಂತಿರೋದು. ದರ್ಶನ ಮಾಡಿ ಅಲ್ಲೋಗಿ ಕ್ಯೂ ನಿಂತಿದ್ದಾರೆ. ಇವ್ರು ಮೋಸ್ಟ್ಲಿ ಬೆಳಗಿನ ಜಾವ ಬಂದಿದ್ರು ಅನಿಸುತ್ತೆ. ಸೊ ಅದಕ್ಕಾಗಿ ದರ್ಶನ ಮುಗಿಸಿ ಊಟಕ್ಕೆ ಹೋಗಿ ಕ್ಯೂ ನಿಂತಿದ್ದಾರೆ. ಈ ಅಂಗಡಿಗಳು ಒಂದೂ ಇಲ್ಲ, ಅದು ಬೇಜಾರಾಯಿತು. ಒಂದು ಕಡೆ ನಾನು ಒಂದು ಅಂಗಡೀಲಿ ಒಂದು ಅಮ್ಮನ ಪರಿಚಯ ಮಾಡ್ಕೊಂಡಿದ್ದೆ. ಆ ಅಮ್ಮ ಅಂದರೆ ನಂಗೆ ತುಂಬ ಇಷ್ಟ. ನಾವು 100 ರುಪೀಸ್ ಟಿಕೆಟ್ ತಗೊಂಡ್ರೆ 2 ಲಡ್ಡು ಫ್ರೀ ಕೊಡ್ತಾರೆ. ಅದರಲ್ಲಿ ಒಂದು ಲಡ್ಡನ್ನ ಅಮ್ಮಂಗೆ ಕೊಟ್ಬಿಟ್ಟು ನಾನು ಮಾತಾಡಿಸೇ ಬರ್ತಿದ್ದಿದ್ದು. ಆ ಅಮ್ಮ ಅಂದರೆ ನಂಗೆ ತುಂಬ ಖುಷಿ. ಆ ಅಮ್ಮನ ನಾನು ಮಾತಾಡಿಸ್ದೆ ನಾನು ಬರೋದೇ ಇಲ್ಲ ಅಲ್ಲಿ ಹೋದರೆ. ಈ ಸರಿ ಅವ್ರನ್ನ ನೋಡೋಕ್ಕಾಗಲಿಲ್ಲ. ನೋಡಿ, ಇಲ್ಲೇ ಅವ್ರ ಅಂಗಡಿ ಇದ್ದಿದ್ದು. ಅಂಗಡಿ ಎಲ್ಲ ಎತ್ತಿಸ್ಬಿಟ್ಟಿದ್ದಾರೆ. ಅವರು ಬಡವ್ರ ಹೊಟ್ಟೆ ಮೇಲೆ ಹೊಡಿದಂಗೆ ಆಗಿತ್ತಿದ್ದು. ಯಾಕೆಂದರೆ ಒಂದು ಅಂಗಡಿನೂ ಅಲ್ಲಿಲ್ಲ, ಯಾವ ಅಂಗಡಿನೂ ಅಲ್ಲಿ ಕಾಣಿಸ್ಲಿಲ್ಲ. ಎಲ್ಲಿದೆಯೋ ನನಗೆ ಗೊತ್ತಿಲ್ಲ, ಅಲ್ಲಿ ಕಾಣಿಸ್ಲಿಲ್ಲ. ಆ ಆಂಟಿ ಅಂಗಡಿ ಇಲ್ಲೇ ಇರೋದು. ಆ ಅಮ್ಮನ ನೋಡ್ಕೊಂಡು ಬರೋಕ್ಕಾಗಲಿಲ್ಲ ಅಂತ ನಂಗೆ ತುಂಬ ಬೇಜಾರಾಗುತ್ತೆ. ಆ ಅಮ್ಮ ಏನಾದರೂ ಈ ವಿಡಿಯೋ ನೋಡ್ದಲ್ಲ ಅನಿಸುತ್ತೆ ಪಾಪ ಅವರು. ನಾನು ಅವ್ರನ್ನ ಮಿಸ್ ಮಾಡ್ಕೊತೀನಿ. ಅವ್ರನ್ನ ನೋಡಿದಾಗ ನಮ್ಮ ಮನೆ ನೆನಪಿಗೆ ಬರ್ತಾರೆ. ಆ ಅಮ್ಮನ ಮಾತಾಡಿಸ್ಬಿಟ್ಟು ನಾನು ಅವ್ರಿಗೆ ಲಡ್ಡು ಕೊಟ್ಟೆ ನಾನು ಬರ್ತಿದ್ದಿದ್ದು. ನೋಡಿ, ದೇವ್ರಿದ್ದು ದರ್ಶನ ಇಲ್ಲೇ ನೋಡ್ಕೊಳಕ್ಕಾಗೋದು. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಇಲ್ಲೇ ದರ್ಶನ ಮಾಡ್ಕೊಂಬಿಡಿ ದೇವ್ರ ದರ್ಶನನ. ಅದು ಆಚೆ ಇರೋದು, ಅದು ಮೆರವಣಿಗೆ ದೇವರಿದು. ಗರ್ಭಗುಡಿಲಿರೋ ದೇವ್ರನ್ನ ನಾವು ನೋಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಹುದು. ವೀಡಿಯೋ ಎಲ್ಲ ಇಲ್ಲ ಅಲ್ಲಿ, ಅಲ್ಲೋ ಇಲ್ಲ. ಆಮೇಲೆ ಈ ಸರಿ ನೋಡಿ ಇಲ್ಲೆಲ್ಲ ಶಾಮಿಯಾನ ಹಾಕಿದ್ರಲ್ಲ, ಅದರೊಳಗೆ ಮಾಮೂಲಿ 300 ರುಪೀಸ್ ಅವರು ಅನಿಸುತ್ತೆ ನನ್ನ ಪ್ರಕಾರ. ಅವರೆಲ್ಲ 300 ರುಪೀಸ್ ಅವರು. ಮಾಮೂಲಿ ದರ್ಶನದವರು ಆ ಕಡೆ ಎಲ್ಲೋ ಬರ್ತಿದ್ದಾರೆ. ಅವ್ರಿಗೆ ಇನ್ನೂ ತುಂಬ ಕಡೆ ಸುತ್ಕೊಂಡು ಬರಬೇಕು ಅವರು. ನಾವು ಸುಮ್ಮನೆ ಡೈರೆಕ್ಟಾಗಿ ಹಿಂಗೆ ಪಟ ಬಂದ್ಬಿಟ್ವಪ್ಪ. ಅದು ಎಷ್ಟು 10 ನಿಮಿಷ ನೋಡಿ. ಹಿಂಗೆ ಅಲ್ಲಿಂದ ಬಂದು ಹಿಂಗೆ ಒಳಗಡೆ ಅಷ್ಟೇ ಸೀದಾ ದೇವ್ರ ಬಾಗಿಲಿಗೆ ತಗೊಂಬಂದು 2,000 ರೂಪಾಯಿ ಟಿಕೆಟ್ ತಗೊಂಡ್ರೆ, VIP ಟಿಕೆಟ್ ತೊಗೊಂಡ್ರೆ ಹಿಂಗೆ ದೇವ್ರ ಬಾಗಿಲಿಗೆ ತಗೊಂಬಂದು ಬಿಡ್ತಾರೆ. ಬೇಗ ಎಲ್ಲರೂ ಹೋಗೋರಿಗೆ ಅದು ಖುಷಿ ಅನಿಸ್ಬೋದು. ಬಟ್ ನನಗೆ ಅಮ್ಮನ ದೇವಸ್ಥಾನದಲ್ಲಿ ಜಾಸ್ತಿ ಕಾಲ ಕಳೆಯೋಕ್ಕಾಗಲಿಲ್ಲ ಅಂತ ಬೇಜಾರಿದೆ. ಅಷ್ಟೇ, ದರ್ಶನನೇ ಆಗೋಯ್ತು. ಅಲ್ಲಿಂದ ಹೋದ್ವಿ, ಆಚೆ ಬಂದ್ವಿ, ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅಲ್ಲಿ ಪೊಲೀಸ್ನವರೆಲ್ಲ ಇದ್ದರು, ಮಾಡಬೇಡಿ ಅಂದರು. ದರ್ಶನ ಎಲ್ಲ ಚೆನ್ನಾಗಾಯಿತು. ಅಮ್ಮನ ನೋಡಿದೆ. ಅಮ್ಮ ಮೆರೂನ್ ಸೀರೆಗೆ ಗೋಲ್ಡನ್ ಜರಿ ಇರೋ ಸೀರೆ ಹಾಕಿದ್ರು. ಅಮ್ಮನ್ನ ಕಣ್ಣು ಮುಚ್ಕೊಂಡ್ರೆ ನಮಗೆ ಬರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ನಮ್ಮಮ್ಮ. ಖುಷಿಯಾಯಿತು. ಅಮ್ಮನ ಮಾತಾಡಿಸ್ದೆ, ನೋಡಿದೆ, ಕಣ್ಣು ತುಂಬಿಕೊಂಡೆ. ನನ್ನ ಕಷ್ಟ ಎಲ್ಲ ಕಣ್ಣೀರು ಮುಖಾಂತರ ಹೇಳ್ಕೊಂಡೆ. ಸೀದಾ ಬಂದೆ ಆಚೆ ಬಂದ ಮೇಲೆ ಈ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು. ಆಮೇಲೆ 2,000 VIP ಟಿಕೆಟ್ ತೊಗೊಂಡ್ರೆ ಈ ಥರ ಬ್ಯಾಗ್ ಕೊಡ್ತಾರೆ. ಲಾಸ್ಟಿಗೆ ಟಿಕೆಟ್ ಇಸ್ಕೊಂಡ್ಬಿಡ್ತಾರೆ, ಈ ಬ್ಯಾಗ್ ಕೊಡ್ತಾರೆ. ಈ ಬ್ಯಾಗು ಅದು ಒಂದು ಗಾಜಿನ ಬಾಟ್ಲಲ್ಲಿ ನೀರು ಕೊಟ್ಟಿರ್ತಾರೆ. ಆಮೇಲೆ ಇದೊಂದು ಚಾಮುಂಡೇಶ್ವರಿ ಅಮ್ಮನ ವಿಗ್ರಹ ವಿತ್ ದೇವಸ್ಥಾನ ಇರೋದು ಒಂದು ವಿಗ್ರಹ ಥರ ಇರುತ್ತಲ್ಲ, ಅದು ಕೊಟ್ಟಿದ್ದಾರೆ. ನಮ್ಗೆ 2 ಟಿಕೆಟ್ ಅಂದರೆ 2 ಬ್ಯಾಗ್ ಬಂತು. ಒಂದು ದೇವ್ರ ಕುಂಕುಮ, ಒಂದು ಲಾಡು, ಇಷ್ಟು ಕೊಡ್ತಾರೆ. ಇದು ವರ್ತ್ ಅನಿಸುತ್ತೆ. 2,000ಗೆ ಬೇಗ ದರ್ಶನನೂ, 10 ನಿಮಿಷದಲ್ಲಿ ದರ್ಶನನೂ ಆಗುತ್ತೆ. ಜೊತೆಗೆ ಲಾಡು, ನೀರು ಬಾಟ್ಲು, ದೇವ್ರದ್ದು ವಿಗ್ರಹ ಎಲ್ಲ ಕೊಡ್ತಾರೆ. AC ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ, AC ಬಸ್ಸಲ್ಲಿ ವಾಪಸ್ ಕರ್ಕೊಬರ್ತಾರೆ.
ನೋಡಿದ್ರಲ್ಲ ಇಷ್ಟೆಲ್ಲ ಫೆಸಿಲಿಟಿ 2000 VIP ಟಿಕೆಟ್ಗಿರುತ್ತೆ. ಯಾರಿಗೆಲ್ಲ ಬೇಗ ದರ್ಶನ ಮಾಡಿಬಿಡ್ಬೇಕು, ರಶ್ ಎಲ್ಲ ಇಷ್ಟ ಆಗಲ್ಲ ಅನ್ನೋರು ಈ ಟಿಕೆಟ್ ತೊಗೊಂಡು ಹೋಗಿ. ಫ್ರೈಡೇ ಹೋದರೆ ಬೆಟರು. ಸಂಡೇ ಎಲ್ಲ 300 ರುಪೀಸ್ ಟಿಕೆಟಲ್ಲಿ ಹೋದರೆ ಸಾಕು ಅಂತ ಅನ್ಕೋತೀನಿ. ಯಾಕೆಂದರೆ 10 ನಿಮಿಷಕ್ಕೆ ದರ್ಶನ ಆಗೋಯ್ತಲ್ಲ ನಮಗೆ. ಸೊ ವಾಪಸ್ ಬಂದ್ವಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಬಾಯ್. ಥ್ಯಾಂಕ್ ಯು ಆಲ್.